ಪ್ರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ಮತ್ತಾಯ 4:4 ಬರೆಯಲ್ಪಟ್ಟಿದೆ. ಅಂದರೆ ನಮ್ಮನ್ನು ಬದುಕಿಸುವುದು, ನಮಗೆ ಹೊಸ ನಿರೀಕ್ಷೆಯನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು ಕೊಡುವಂಥದ್ದು ದೇವರ ವಾಕ್ಯ. ಸರಿ, ಈ ದಿನ ದೇವರು ನನಗೆ ಕೊಡುವಂಥ ಆ ನಿರೀಕ್ಷೆಯ ವಾಕ್ಯ ಏನು ಎಂಬುದನ್ನು ನೋಡುವುದಕ್ಕಾಗಿ ನಮ್ಮ ಕರಗಳಲ್ಲಿ ಸತ್ಯವೇದ ಪುಸ್ತಕ ಇರುವುದಾದರೆ ಯೆಶಾಯ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ ಅದರ 17ನೇ ವಾಕ್ಯದ ಮೊದಲನೇ ಭಾಗ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 54 ವರ್ಸ್ 17 ಪಾರ್ಟ್ ಎ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಆಮೆನ್, ಹಲ್ಲೆಲೂಯಾ. ಒಂದು ಅದ್ಭುತವಾದಂಥ ನಿರೀಕ್ಷೆ ಕೊಡುವಂಥ ಪ್ರವಾದನೆಯ ಪ್ರಕಟಣೆಗಳು ತುಂಬಲ್ಪಟ್ಟಂಥ ಒಂದು ವಾಗ್ದಾನ. ನಮಗೆ ವಿರುದ್ಧವಾಗಿ ನಮ್ಮನ್ನು ಎದುರಿಸಲು, ನಮ್ಮನ್ನು ಇಲ್ಲದೆ ಮಾಡುವಂತೆ ಹೊರಡುವ, ನಮ್ಮನ್ನು ನಾಶಗೊಳಿಸಲು ಎದ್ದೇಳುವಂಥ ಯಾವುದೇ ಆಯುಧಗಳು ಇದ್ದರೂ ಕೂಡ ಅದರಲ್ಲಿ ಒಂದು ಕೂಡ ಜಯಿಸುವುದೇ ಇಲ್ಲ. ಆಮೇನ್. ನಿನ್ನ ಸುತ್ತಲೂ ಶತ್ರುಗಳು ಆವರಿಸಿಕೊಂಡಿದ್ದಾರಾ? ನಿನ್ನ ಮನೆಯ ಒಳಗಡೆ, ನೀನು ವಾಸ ಮಾಡುವಂಥ ಜಾಗದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಸೇವೆ ಮಾಡುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಂಥ ಸ್ಥಳದಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಶತ್ರುಗಳು ಹಲವಾರು ಆಯುಧಗಳನ್ನು ನಿನಗೆ ವಿರುದ್ಧವಾಗಿ ಅವರು ಹಾಕ್ತಿದ್ದಾರಾ? ಕರ್ತನ ವಾಗ್ದಾನ ಏನು ಗೊತ್ತಾ? ಒಂದು ಕೂಡ ಜಯಿಸುವುದೇ ಇಲ್ಲ. ಆಮೇನ್. ನಿಮಗೆ, ನನಗೆ ವಿರುದ್ಧವಾಗಿ ಕುಯುಕ್ತಿಗಳು, ವಂಚನೆಯ ಕಾರ್ಯಗಳು, ಮಾಟ ಮಂತ್ರಗಳು, ತಂತ್ರಗಳು, ದೂಷಣೆಯ ಮಾತುಗಳನ್ನು ಆಡ್ತಿದ್ದಾರಾ? ನೀವು, ನಾನು ಯೇಸುವಿನ ರಕ್ತದಲ್ಲಿ ಇರುವುದರಿಂದ ಕರ್ತನು ಕೊಡುವಂಥ ನಿರೀಕ್ಷೆಯ ವಾಕ್ಯ ಯಾವುದು ಜಯಿಸುವುದೇ ಇಲ್ಲ. ಅವರು ಇರ್ಬೋದು, ವೈರಿಗಳು ಆಯುಧಗಳನ್ನು ತಯಾರು ಮಾಡಿ ಅವರು ಕೂಡಿಕೊಂಡು ಹಲವಾರು ಕಾರ್ಯಗಳನ್ನು ಮಾತಾಡಿ ನಮಗೆ ವಿರುದ್ಧವಾಗಿ ಎದ್ದೇಳಬಹುದು. ಆದರೆ ಒಂದು ಜಯಿಸುವುದು ಇಲ್ಲ. ಕಾರಣ, ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ಯೇಸುವಿನ ರಕ್ತವು ನಮ್ಮ ಮೇಲೆ ಇದೆ. ಯೇಸುವಿನ ವಾಕ್ಯವು ನಮ್ಮೊಳಗೆ ಇದೆ. ನಾವು ದೇವರ ಆಲಯವಾಗಿದ್ದೇವೆ. ದೇವರು ನಮ್ಮ ಪಕ್ಷದಲ್ಲಿ ಇರಲು ನಮಗೆ ವಿರುದ್ಧವಾಗಿ ಎದ್ದೇಳುವವನು ಯಾರು? ಬ್ರದರ್, ನನ್ನ ಸುತ್ತಲೂ ವೈರಿಗಳು ಆವರಿಸಿಕೊಂಡು ಹಲವಾರು ಆಯುಧಗಳನ್ನು ಉಪಯೋಗ ಮಾಡ್ತಾನೇ ಇದ್ದಾರೆ. ಒಂದು ದಿನ ಕೂಡ ಅವರು ರೆಸ್ಟ್ ತಗೊಳ್ಳದೆ ನನಗೆ ವಿರುದ್ಧವಾಗಿ ಎದ್ದು ಹಲವಾರು ಆಯುಧಗಳನ್ನು ಉಪಯೋಗ ಮಾಡ್ತಿದ್ದಾರೆ ಎಂಬುದಾಗಿ ವೇದನಿಂದ ಇದ್ದೀರಾ? ನಿಮಗೆ ಒಂದು ಶುಭ ಸಂದೇಶ. ನಿನಗೆ ವಿರುದ್ಧವಾಗಿ ಎದ್ದೇಳುವ, ನಿನ್ನನ್ನು ಎದುರಿಸುವ ಯಾವುದೇ ಆಯುಧಗಳಾಗಿರಲಿ, ಯಾವುದೇ ದುಷ್ಟ ಶಕ್ತಿಗಳಾಗಿರಲಿ, ಯಾವುದೇ ಕುಯುಕ್ತಿಗಳಾಗಿರಲಿ, ಯಾವುದೇ ದೂಷಣೆಯ ಕಾರ್ಯಗಳಾಗಿರಲಿ, ಯಾವುದೇ ಮಾಟ ಮಂತ್ರಗಳಾಗಿರಲಿ, ತಂತ್ರಗಳಾಗಿರಲಿ, ನಿನಗೆ ವಿರುದ್ಧವಾಗಿ ಎದ್ದು ಬಂದರೂ ಕೂಡ ಅದು ಜಯಿಸುವುದೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ಒಂದು ಚಿಕ್ಕ ಉದಾಹರಣೆ ಹೇಳಿ ಪ್ರಾರ್ಥನೆಗಾಗಿ ನಾವು ಹೋಗೋಣ. ನೋಡ್ರಿ, ಒಂದು ಆಟಮ್ ಬಾಂಬ್ ಅಂತ ಇಟ್ಕೊಳ್ರಿ. ನಾವು ಈಗ ಕಳೆದ ದಿನಮಾನಗಳಲ್ಲಿ ಅನೇಕ ಜನರು ದೀಪಾವಳಿ ಹಬ್ಬನ ಕೊಂಡಾಡಿದ್ರು. ಕೆಲವು ಪಟಾಕಿಗಳು ಅದು ಸಿಡಿಯುತ್ತೆ. ಕೆಲವು ಪಟಾಕಿಗಳು ನೋಡಬೇಕಾದ್ರೆ ಬೆಂಕಿ ಹೊತ್ತಿದ ತಕ್ಷಣ ಅದು ಬೇಗ ಹಾಗೆ ಸುಡ್ತಾ ಬರ್ತದೆ, ಆದರೆ ಆ ಪಟಾಕಿ ಸಿಡಿಯೋದೇ ಇಲ್ಲ, ಆ ಬಾಂಬು ಬ್ಲಾಸ್ಟ್ ಆಗೋದೇ ಇಲ್ಲ. ಅದೇ ರೀತಿಯಾಗಿ ನಿಮಗೆ ವಿರುದ್ಧವಾಗಿ ಅನೇಕರು ಬೆಂಕಿ ಹೊತ್ತಿಸ್ಬೋದು, ಅದು ನಿನ್ನ ಬಳಿಗೆ ಬರುವುದೇ ಇಲ್ಲ, ನಿನಗೆ ಯಾವ ಹಾನಿಯನ್ನು ಮಾಡುವುದೇ ಇಲ್ಲ. ಕಾರಣ, ನೀನು ಯೇಸುವಿನ ರಕ್ತದೊಳಗಿದ್ದೀಯ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನ ನೀವು ಕೊಡುವಂಥ ಅದ್ಭುತವಾದಂಥ ವಾಗ್ದಾನ, ನಿರೀಕ್ಷೆಯ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನನಗೆ ವಿರುದ್ಧವಾಗಿ ಎದ್ದೇಳುವ ಯಾವುದೇ ಆಯುಧವಿದ್ದರೂ ಅದು ಜಯಿಸುವುದೇ ಇಲ್ಲ ಸ್ವಾಮಿ. ಇದನ್ನು ನಾವು ನಂಬ್ತೇವೆ, ಇದನ್ನು ನಾವು ನಂಬ್ತೇವೆ ಸ್ವಾಮಿ. ನಿನ್ನ ಮಹಿಮೆಯನ್ನು ಕಾಣಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಆಯುಧಗಳೇ ಇಲ್ಲ ಅಂತ ಅಲ್ಲ,
ನಿನಗೆ ವಿರುದ್ಧವಾಗಿ ಆಯುಧಗಳು ಬರ್ತದೆ, ಆದರೆ ಯಾವುದೂ ನಿನ್ನ ಬಳಿಗೆ ಬರುವುದಿಲ್ಲ, ನಿನ್ನನ್ನು ನಾಶಗೊಳಿಸುವುದಿಲ್ಲ, ನಿನಗೆ ಹಾನಿಯನ್ನು ಉಂಟು ಮಾಡುವುದಿಲ್ಲ, ಅವುಗಳು ಜಯಿಸುವುದಿಲ್ಲ, ನೀನು ಜಯಿಸ್ತೀಯ. ಗಾಡ್ ಬ್ಲೆಸ್ ಯು. ಆಮೇನ್.